ಅಯೋಧ್ಯೆಯಲ್ಲಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡೋಕೆ ನಮ್ಮ ಇಡೀ ರಿಪಬ್ಲಿಕ್ ತಂಡ ಅಲ್ಲಿರುವಂತದ್ದು. ಈಗ ಅಯೋಧ್ಯೆಯಲ್ಲಿ ಏನ್ ಆಗ್ತಾ ಇದೆ ಎಲ್ಲವನ್ನೂ ಕೂಡ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಆದಂತ ಸ್ಮಿತಾ ರಂಗನಾಥ್ ಹಾಗೆ ಶ್ರುತಿ. ಓವರ್ ಟು ಯು. ಧನ್ಯವಾದ ನಿಕೇಶ್. ನಾವೀಗ ರಾಮಪಥದಲ್ಲಿದ್ದೀವಿ. ಇದೇ ಮಾರ್ಗವಾಗಿ ನಿನ್ನೆ ಶ್ರೀರಾಮಚಂದ್ರನ ಮೆರವಣಿಗೆ, ರಾಮಲಲ್ಲನ ಮೂರ್ತಿಯ ಮೆರವಣಿಗೆ ಸಾಗಿದೆ. ಹಾಗೆ ಇನ್ನೇನು ಕೆಲ ದಿನಗಳು, ಇನ್ಫ್ಯಾಕ್ಟ್ ಕೆಲವೇ ಗಂಟೆಗಳು ಉಳಿದಿದೆ ರಾಮಲಲ್ಲನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೋಸ್ಕರ. ಹೀಗಾಗಿ ಇಡೀ ಅಯೋಧ್ಯೆ ನಗರಿ ಸರ್ವಸನ್ನದ್ಧವಾಗಿದೆ. ಅದರಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ರಾಮನೂರಿನಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಇಲ್ಲಿ ನಡೀತಾ ಇರುವ ಪ್ರತಿಯೊಂದು ಸಂಗತಿಯ ಕ್ಷಣ ಕ್ಷಣದ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ನಾವು ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇನ್ ಕೇಸ್ ವಿಜುವಲ್ಸ್ ಪಂಚ್ ಆಗಿದ್ರೆ ನನ್ನ ಹಿಂಭಾಗದಲ್ಲಿ ಗಮನಿಸಬಹುದು, ಕಂಪ್ಲೀಟ್ ಆದ ಪೊಲೀಸ್ ಹದ್ದಿನ ಕಣ್ಣು, ಪೊಲೀಸ್ ಸರ್ಪಗಾವಲನ್ನು ಅಳವಡಿಸಲಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆಯೋದೇ ಇರೋ ರೀತಿಯಲ್ಲಿ, ಹಾಗೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದೇ ಇರೋ ರೀತಿಯಲ್ಲಿ ಪೊಲೀಸ್ ಇಲಾಖೆಯಿಂದ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಮುಖ್ಯ ಮಂದಿರವನ್ನ ಕನೆಕ್ಟ್ ಮಾಡುವ ರಸ್ತೆಯಲ್ಲಿ ಪ್ರತಿಯೊಂದು ವಾಹನವನ್ನು ಕೂಡ ಕೂಲಂಕುಷವಾಗಿ ತಪಾಸಣೆಯನ್ನ ಮಾಡಿ ಒಳಗಡೆ ಬಿಡಲಾಗ್ತಾ ಇದೆ. ಎಲ್ಲಿಂದ ಬಂದಿದ್ದಾರೆ, ಯಾವ ಊರಿಂದ ಬಂದಿದ್ದಾರೆ, ಯಾವ ಉದ್ದೇಶ, ಎಲ್ಲಿ ಉಳಿದಿದ್ದಾರೆ, ಇದೆಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ನಂತರದಲ್ಲಿ ಅವರನ್ನು ಒಳಗಡೆ ಬಿಡುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ಕೋಟ್ಯಾಂತರ ಹಿಂದೂಗಳ ತಪಸ್ಸಿನ ಫಲವಾಗಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಉಳಿದಿರೋದು 4 ದಿನಗಳು. ಹೀಗಾಗಿ ಇಡೀ ವಿಶ್ವದ ಚಿತ್ತ ಇನ್ಫ್ಯಾಕ್ಟ್ ಅಯೋಧ್ಯೆಯ ಈ ಪುಣ್ಯ ಭೂಮಿ ಮೇಲಿದೆ. ಹೀಗಾಗಿ ಇಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಮತ್ತಷ್ಟು ಮಗದಷ್ಟು ಬಿಗಿಗೊಳಿಸಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ತಂಡ ಇಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ, ಇಲ್ಲಿನ ಕ್ಷಣ ಕ್ಷಣದ ಮಾಹಿತಿಯನ್ನ ಹಂಚ್ಕೊಳ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಹಾಗೆ ಯಾವೆಲ್ಲ ಸುದ್ದಿಗಳು ಇವತ್ತು ಪ್ರಮುಖವಾಗಿ ಚರ್ಚೆಗೆ ಒಳಪಡ್ತಾ ಇದೆ, ಇದರ ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಶ್ರುತಿ. ಓವರ್ ಟು ಯು. ಥ್ಯಾಂಕ್ ಯು ಸ್ಮಿತಾ. ನಾನೀಗ ಕನ್ನಡಿಗರಿಗೋಸ್ಕರ ನಾನು ಸುದ್ದಿ ಕೊಡ್ತಾ ಇರೋದು ಹನುಮಾನ್ ಗಡಿ. ಅಯೋಧ್ಯೆಯಲ್ಲಿ ಪ್ರಖ್ಯಾತಿ ಪಡೆದಿರುವಂಥ ಸ್ಥಳ ಅಂದರೆ ಹನುಮಾನ್ ಗಡಿ. ಇಲ್ಲಿಂದ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕೋಟ್ಯಾನುಕೋಟಿ ಹಿಂದೂಗಳ ಕನಸು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ, ಆ ಗರ್ಭಗುಡಿಯಲ್ಲಿ ರಾಮಲಲ್ಲ ಮೂರ್ತಿಯ ಸ್ಥಾಪನೆ ಇವತ್ತು ಆಗುತ್ತೆ. ಜನವರಿ 22ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಆದರೆ ಇವತ್ತು ಮೂರ್ತಿಯ ಸ್ಥಾಪನೆಯ ಕೆಲಸಗಳು ಗರ್ಭಗುಡಿಯಲ್ಲಿ ಆಗುತ್ತೆ. ಈ ಕ್ಷಣಕ್ಕಾಗಿ ಕೋಟ್ಯಾನುಕೋಟಿ ಹಿಂದೂಗಳು ಕಾತ್ರದಿಂದ ಕಾಯ್ತಾ ಇದ್ರು. ಆ ಕ್ಷಣ ಸನ್ನಿಹಿತವಾಗಿದೆ. ಸದ್ಯ ಯಾವ ರೀತಿಯ ಸಂಭ್ರಮ ಮನೆ ಮಾಡಿದೆ ರಾಮನೂರಿನಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ಬಾಲರಾಮನ ಮೂರ್ತಿ ಇವತ್ತು ಗರ್ಭಗುಡಿಯಲ್ಲಿ ಸ್ಥಾಪನೆ ಆಗೋದು ಇದು ಕನ್ನಡಿಗರ ಮಟ್ಟಿಗೆ ಬಹಳ ಹೆಮ್ಮೆಯ ಸಂಗತಿ. 12 ಅಧಿವಾಸ ಪೂಜೆಯೊಂದಿಗೆ ರಾಮಲಲ್ಲ ಗರ್ಭಗುಡಿಯಲ್ಲಿ ಇವತ್ತು ಸ್ಥಾಪನೆ ಮಾಡಲಾಗುತ್ತೆ. ಮಧ್ಯಾಹ್ನ 12:45ರಿಂದ 1 ಗಂಟೆಯ ಒಳಗಡೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಅದಕ್ಕೂ ಕೂಡ ಶುಭ ಸಂದರ್ಭ, ಶುಭ ಲಗ್ನ, ಶುಭ ಮುಹೂರ್ತ ಇದೆಲ್ಲವನ್ನ ಕೂಡ ನೋಡಿ ಕರ್ನಾಟಕ ಮೂಲದ ಶಿಲ್ಪಿ ಕೆತ್ತಿರುವ ರಾಮಲಲ್ಲ ಮೂರ್ತಿಯ ಸ್ಥಾಪನೆ ಇವತ್ತು ಗರ್ಭಗುಡಿಯಲ್ಲಿ ಆಗುತ್ತೆ. ಮೂರ್ತಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. 22ರಂದು ಪಟ್ಟಿಯನ್ನ ತೆರವು ಮಾಡಲಾಗುತ್ತೆ. ಆ ಬಳಿಕ ಪ್ರಾಣ ಪ್ರತಿಷ್ಠಾಪನೆಯನ್ನ ಮೂರ್ತಿಗೆ ಮಾಡಲಾಗುತ್ತೆ. ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆಯ ನಂತರ ಕಣ್ಣಿನ ಬಟ್ಟಿ ತೆರವಾಗುತ್ತೆ. ಇಂದು ಗಣೇಶ ಅಂಬಿಕಾ ಪೂಜೆ, ವರುಣ ಪೂಜೆ, ಮಾಂತ್ರಿಕ ಪೂಜೆ, ಬ್ರಾಹ್ಮಣ ವರುಣ, ವಾಸ್ತು ಪೂಜೆ ಮತ್ತು ಔಪಚಾರಿಕ ಪೂಜೆ ಪುನಸ್ಕಾರಗಳು ಇವತ್ತು ಗರ್ಭಗುಡಿಯಲ್ಲಿ ಜರುಗುತ್ತೆ. ರಾಮಲಲ್ಲ ಮೂರ್ತಿ ಸ್ಥಾಪನೆ ಆದ ಬಳಿಕ ನಿನ್ನೆ ರಾತ್ರಿ ದೇವಾಲಯದ ಪ್ರಾಂಗಣಕ್ಕೆ ಬಾಲರಾಮನ ಮೂರ್ತಿ ಪ್ರವೇಶ ಪಡೆದುಕೊಂಡಿರೋದನ್ನ ಕೂಡ ಗಮನಿಸಿದ್ವಿ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಕೂಡ ಯಾರು ಆ ಪ್ರಯತ್ನವನ್ನ ಮಾಡಿರಲಿಲ್ಲ. ನಿಮ್ಮ ರಿಪಬ್ಲಿಕ್ ಕನ್ನಡ ಬಹಳ ಹತ್ತಿರದಿಂದ ಮೂರ್ತಿಯ ತೋರಿಸುವ ಪ್ರಯತ್ನವನ್ನ ಕೂಡ ನಿಮಗೆ ಮಾಡಿತ್ತು. ಸದ್ಯ ನಾನು ಅಯೋಧ್ಯೆಯ ಪ್ರಮುಖ ಸ್ಥಳ ಹನುಮಾನ್ ಗಡಿಯಲ್ಲಿ ನಾನಿದ್ದೀನಿ. ನೀವು ಗಮನಿಸಬೇಕು, ಯಾರಾದರೂ ಅಯೋಧ್ಯೆಗೆ ಬರ್ತೀರಾ ಅಂದರೆ ಮೊದಲು ರಾಮನ ದರ್ಶನ ಮಾಡಲ್ಲ, ಬದಲಾಗಿ ಈ ಹನುಮಾನ್ ಗಡಿಗೆ ಬಂದು ಹನುಮಂತನ ದರ್ಶನವನ್ನ ಮಾಡ್ಕೊಳ್ತಾರೆ. ಕಾರಣ ಅಯೋಧ್ಯೆಯ ರಾಜ ಈ ಹನುಮಂತ.
ನೋಡಬಹುದು ದೇವರ ದರ್ಶನವನ್ನ ನಮ್ಮ ಕರ್ನಾಟಕದ ಜನತೆಗೆ ನಾವು ರಿಪಬ್ಲಿಕ್ ಮೂಲಕ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೇನಾದ್ರೂ ಅಯೋಧ್ಯೆಗೆ ಬರಕ್ಕಾಗ್ತಿಲ್ಲಪ್ಪ, ಹನುಮಂತನ ದರ್ಶನ ಮಾಡಕ್ಕಾಗ್ತಿಲ್ಲ, ರಾಮನ ದರ್ಶನ ಮಾಡಕ್ಕಾಗ್ತಿಲ್ಲ, ಅಲ್ಲಿನ ಸಂಭ್ರಮ ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಖಂಡಿತ ಬೇಸರ ಬೇಡ. ನಾವು ಎಕ್ಸ್ಕ್ಲೂಸಿವ್ ಆಗಿ ದೇವರ ದರ್ಶನ ಮಾಡಿಸ್ತೀವಿ ನಿಮಗೆ. ಅಯೋಧ್ಯೆಯಿಂದ ಮನೆಯಲ್ಲೇ ಕೂತ್ಕೊಂಡು ದೇವರ ದರ್ಶನ ಮಾಡುವಂತಹ ಭಾಗ್ಯ ನೋಡಬಹುದು. ಇದು ಹನುಮಾನ್ ಗಡಿಯಲ್ಲಿರುವಂತಹ ಹನುಮಂತನ ದೇವರ ಮೂರ್ತಿ. ಪ್ರಧಾನಿಯವರು ಸ್ವತಃ ಅಯೋಧ್ಯೆ ಬಂದಾಗ ಮೊನ್ನೆ ಶಂಕುಸ್ಥಾಪನೆ ನೆರವೇರಿಸಿದ್ರಲ್ಲ ಹಲವು ಕಾರ್ಯಕ್ರಮಗಳಿಗೆ, ಆಗಲೂ ಬಂದಾಗ ಹನುಮಂತನ ದರ್ಶನ ಪಡೆದುಕೊಂಡೆ ನಂತರ ಕಾರ್ಯಕ್ರಮಗಳಿಗೆ ಅವರು ಚಾಲನೆ ಕೊಟ್ಟಿದ್ರು. ಈಗ ಮುಂದೆ ಬರುವಂತ ಸಂದರ್ಭದಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಬಂದ ತಕ್ಷಣ ನೇರವಾಗಿ ಹನುಮಾನ್ ಗಡಿಗೆ ಬಂದು ಹನುಮಂತನ ದರ್ಶನ ಪಡೆದುಕೊಂಡ ಬಳಿಕವೇ ರಾಮ ಮಂದಿರಕ್ಕೆ ಹೋಗ್ತಾರೆ. ರಾಮಲಲ್ಲ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅಷ್ಟು ದೊಡ್ಡ ಮಟ್ಟದ ಇತಿಹಾಸ ಹನುಮಾನ್ ಗಡಿಯಲ್ಲಿರುವಂತಹ ಹನುಮಂತನ ದೇವರಿಗೆ ಇರೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಸೊ ನೋಡಬಹುದು ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿಗೆ ಆಗಮಿಸ್ತಾ ಇರೋದು, ಜೈ ಶ್ರೀರಾಮ್ ಘೋಷಣೆಗಳನ್ನ ಕೂಗ್ತಾ ಇರೋದು. ಓಕೆ, ಓವರ್ ಟು ಸ್ಮಿತಾ, ಅಲ್ಲಿನ ಸಂಭ್ರಮದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಸಂಭ್ರಮ ಸಡಗರ ಹೇಳಬೇಕು ಅಂತಂದ್ರೆ ಪದಗಳಿಗೆ ನಿಲುಕದಾಗಿದೆ. ನಾವು ಇಡೀ ಅಯೋಧ್ಯೆಯಲ್ಲಿ ಏನೆಲ್ಲ ವಿಚಾರಗಳು ನಡೀತಾ ಇದೆ, ಯಾವ ರೀತಿ ಇದೆ ಸಂಭ್ರಮ, ಇದೆಲ್ಲದರ ಕ್ವಿಕ್ ರಿಪೋರ್ಟ್ ಅನ್ನ ವಿಶೇಷವಾಗಿ ಪ್ರತಿದಿನ ಗಂಟೆಗೂ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ವಿ ಅಯೋಧ್ಯೆಯ ಕ್ವಿಕ್ ರಿಪೋರ್ಟ್ ನಲ್ಲಿ. ಹಾಗಾದ್ರೆ 5 ಪ್ರಮುಖ ಸುದ್ದಿಗಳು ಅಯೋಧ್ಯೆಯಲ್ಲಿ ನಡೀತಾ ಇರುವ ರಾಮಲಲ್ಲನ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಅದನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಅಯೋಧ್ಯೆ ಟಾಪ್ 5 ನಲ್ಲಿ ಇಡೀ ಅಯೋಧ್ಯೆ ಈಗ ಹೊಸ ಬೆಳಕನ್ನ ಕಾಣ್ತಾ ಇದೆ. ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ 4 ದಿನ ಉಳಿದಿದೆ. ಅಯೋಧ್ಯೆ ನಗರದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಯು ಸಮರೋಪಾದಿಯಲ್ಲಿ ಸಾಗ್ತಾ ಇದೆ. ಇಡೀ ನಗರದಲ್ಲಿ ವಿದ್ಯುತ್ ಅಲಂಕಾರ ಬೇರೆಯದೇ ಲೋಕವನ್ನ ತೆರೆದಿಡ್ತಾ ಇದೆ. ಇನ್ನು ಅಯೋಧ್ಯೆಯಲ್ಲಿ ಜನವರಿ 22ರಂದು ನಡೆಯುವ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಕೂಡ ಬಿಗಿಗೊಳಿಸಲಾಗಿದೆ. ಭಯೋತ್ಪಾದನಾ ನಿಗ್ರಹ ದಳದ ಕಮಾಂಡೋಗಳು ರಾಮನೂರಿನಲ್ಲಿ ಕಟ್ಟೆಚ್ಚರ ವಹಿಸಿದ್ದಾರೆ. ಅಯೋಧ್ಯೆಯ ಸರಿಯೂ ನದಿ ತಟದಲ್ಲಿ ಶ್ರೀರಾಮನಾಮ ಸ್ಮರಣೆ ಅಲೆ ಅಲೆಯಾಗಿ ಹೊಮ್ತಾ ಇದೆ. ಸರಿಯೂ ಘಾಟ್ನಲ್ಲಿ ಸಾವಿರಾರು ಭಕ್ತರು ಆರತಿ ಬೆಳಗಿ ಭಕ್ತಿ ಮೆರೆಯುತ್ತಿದ್ದಾರೆ. ಅಯೋಧ್ಯೆ ನಗರವೀಗ ಸಂಪೂರ್ಣ ರಾಮಮಯವಾಗಿದೆ. ನಗರದ ವಿಮಾನ ನಿಲ್ದಾಣ ರಸ್ತೆಯಲ್ಲಂತೂ ಎಲ್ಲಿ ನೋಡಿದ್ರಲ್ಲಿ ಶ್ರೀರಾಮನ ಭವ್ಯವಾದ ಕಟೌಟ್ಗಳು ರಾರಾಜಿಸ್ತಾ ಇವೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಟೌಟ್ಗಳನ್ನ ಕೂಡ ಅಳವಡಿಸಲಾಗಿದೆ. ಅಯೋಧ್ಯೆಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮಹರ್ಷಿ ವಾಲ್ಮೀಕಿಯ ಹೆಸರನ್ನ ಇಡಲಾಗಿದೆ. ರಾಮಾಯಣ ಬರೆದ ಮಹರ್ಷಿಯ ಹೆಸರಿನ ಫಲಕವನ್ನ ಏರ್ಪೋರ್ಟ್ನಲ್ಲಿ ನಿನ್ನೆ ಅಳವಡಿಸಲಾಯಿತು. ಏರ್ಪೋರ್ಟ್ನ ಆವರಣ ಗೋಡೆಗಳ ತುಂಬ ರಾಮಾಯಣ ಆಧಾರಿತ ಆಕರ್ಷಕ ಚಿತ್ರಗಳನ್ನು ಬಿಡಿಸಲಾಗಿದ್ದು ಗಮನ ಸೆಳೆದಿದೆ.